ಈಶ್ವರಪ್ಪನವ್ರ ಬಗ್ಗೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಗೊತ್ತಿಲ್ವಾ? ನಾಲ್ಗೆಗೂ ಮಿದ್ಲಿಗೂ ಕನೆಕ್ಷನ್ ಇಲ್ಲ ಅವ್ರಿಗೆ ಅಂತ. ಅದರಿಂದ ಕನೆಕ್ಷನ್ ಇಲ್ಲದೆ ಇರೋರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ನಾಲ್ಗೆಗೂ ಮಿದ್ಲಿಗೂ ಕನೆಕ್ಷನ್ ಇಲ್ಲ ಈಶ್ವರಪ್ಪನವ್ರಿಗೆ ಅಂತ ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವ್ರು ಹೇಳಿದ್ರು. ನಮ್ಮ ಲೀಡ್ರ್ ಹೇಳಿದ ಮೇಲೆ ಸತ್ಯ ಅಂತ ನಂಬ್ಕೊಂಡಿದ್ದೀವಿ. ಅಂಥವ್ರ ಮಾತಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ. ಅವರೇ ಮನುಷ್ಯನೇನ್ರಿ ಅನಂತಕುಮಾರ್ ಹೆಗಡೆ. ಬ್ರಾಹ್ಮಣರು ಅಂದರೆ ಸಾಮಾನ್ಯವಾಗಿ ಸಾತ್ವಿಕರು, ಗೊತ್ತಾಯ್ತಾ, ಸಮಾಜವನ್ನು ಗೌರವಿಸ್ತಕ್ಕಂಥವ್ರು ಅಂತೇಳಿ ನಾವೆಲ್ಲ ನಂಬ್ಕೊಂಡಿದ್ದೀವಿ. ಅಂಥ ಸಮುದಾಯದ ಒಬ್ಬ 7 ಸರಿ MP ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ಲ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ, ಅವರನ್ನು ಗಡೀಪಾರು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ರಾಮ ಮಂದಿರಕ್ಕೆ ಹೋದ್ರೆ ಫೀಲೇ ಇಲ್ಲ ಅಂತ ಹೇಳ್ತೀವಿ. ರಾಮನೇ ಇಲ್ಲ ಅಂತ ಮಾತಾಡ್ತಿದ್ದೀರಾ? ರಾಮ ಮಂದಿರ ಅಯೋಧ್ಯೆಯಲ್ಲಿ ಸರ್, ನಾನು ಹೇಳಿದ್ದೇನೆ ಸರ್. ನಮ್ಮೂರಲ್ಲಿ ಬಂದ್ರೆ ರಾಮ ಕಾಣ್ತಾನೆ, ಅಲ್ಲೋದ್ರೆ ಫೀಲೇ ಇರಲ್ಲ. ಅರೆ ನನಗಂಗೆ ಅನಿಸ್ಲಿಲ್ಲ. ನಾನು ನಿಮ್ಗೆ ಹೇಳಿದ್ದು, ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು. ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ. ಹೋಗ್ತೀರಿ, ಯಾಕೆ ಹೋಗ್ಬಾರ್ದು? 22ಕ್ಕೆ ಹೋಗಲ್ಲ, 22ಕ್ಕೆ ಹೋಗಲ್ಲ. ನೀನು ಹೇಳಲ್ಲ, ನಿನಗೆ ಗೊತ್ತಿರ್ತಿದ್ದಲ್ಲಪ್ಪ. ಈಗ ಮಾಧುಸ್ವಾಮಿಗೆ ಏನಾದರೂ ಸ್ಪೋಕ್ಸ್ ಪರ್ಸನ್ ಅಂದರೆ ನಮ್ಮ ಇವರೇ ಗಜೇಂದ್ರನೇ. ಅದಕ್ಕೆ ಅವ್ರು ಏನು ಹೇಳ್ತಾನೆ ಅವ್ರು ಕೇಳ್ಕೊತೀವಿ. ಯಾರಾಗಬೇಕು ಎಲ್ಲ ಕೇಳಪ್ಪ, ನೀವೇನೆ ನೀವು ಹೇಳ್ದಂಗೆ ಮಾಡೋಣ. ಮಾಡೋಣ ಬಿಡು. ಫಿಕ್ಸ್ ಅಂತ ನಾನು ಹೇಳಕ್ಕೆ ಹೈಕಮಾಂಡೇನಪ್ಪ. ನೀನು ಹೇಳ್ದೆ ಅಲ್ಲಪ್ಪ. ಅವರು ಕೇಳೋ, ಡಾಕ್ಟರ್ ಪರಮೇಶ್ವರ್ ಭೇಟಿ ಮಾಡೋರೆ, ಶಿವಕುಮಾರ್ ಭೇಟಿ ಮಾಡಿದ್ದಾರೆ, ನನ್ನನ್ನು ಭೇಟಿ ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರನ್ನು ಭೇಟಿ ಮಾಡಿದ್ದಾರೆ. ಯಾವುದು ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅಲ್ಲಿ ಯಾರು ಟಿಕೆಟ್ ಕೊಡ್ತಾರೋ ಅವ್ರಿಗೆ. ಮುದ್ದನ್ಮೇಗೌಡ ನಮ್ಗೆಲ್ಲ ಅನ್ಯಾಯ ಮಾಡೋದು ಹೊರಟೋದ್ರು ಬಿಜೆಪಿಗೆ, ಮಾತು ಕೇಳಲಿಲ್ಲ ಅಂತ ಹೇಳ್ತಿದ್ರಿ. ಈಗ ಮನೆಗೆ ಬಂದಾಗ ಅವ್ರಿಗೆ ಬೆಂಬಲ ಸೂಚಿಸೋದು ಕೇಳಿ. ಇವತ್ತು ಆ ಸ್ಟೇಟ್ಮೆಂಟ್ ಇದ್ದೇ ಇದೆ. ನಾನು ಡಾಕ್ಟರ್ ಪರಮೇಶ್ವರು, ಸಿದ್ದರಾಮಯ್ಯನವರು ಎಲ್ಲನೂ ಕೂಡ ನೀನು ಹೋಗ್ಬೇಡಪ್ಪ, ನಿನ್ನ ಜೊತೆ ನಾವು ಇದ್ದೀವಿ, ಎಂಥ ಸಂದರ್ಭದಲ್ಲೂ ನಾವೆಲ್ಲ ನಿನ್ನ ಜೊತೆಯಲ್ಲಿ ಇರ್ತೇವೆ ಕಷ್ಟದಲ್ಲಿ ಅಂತ ಹೇಳಿದರು. ನಮ್ಮ ಮಾತೆಲ್ಲ ತಿರಸ್ಕರಿಸಿ ಹೋದ್ರಲ್ಲ ಅಂತ ಬೇಸರ ಇರಬಹುದು. ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರು ಸ್ನೇಹಿತರು ಇರೋದಿಲ್ಲ, ಯಾರು ಶತ್ರುಗಳು ಇರಲ್ಲಪ್ಪ. ಈಗ ನಾಳೆ ಮಾಧುಸ್ವಾಮಿ ಬಂದು ಕಾಂಗ್ರೆಸ್ ಪಾರ್ಟಿನಲ್ಲಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡೋದು ನಾವು ಮಾಧುಸ್ವಾಮಿ ಮಾಡಬೇಕೋ ಬೇಡ? ಹೇಳೋಕ್ಕಾಗಲ್ಲ, ಅವ್ರನ್ನೇ ಕೇಳು. ಎಲ್ಲಿ ಅವೆಲ್ಲ ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಹೇಳ್ದಪ್ಪ. ನೋಡ್ರಿ, ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಕ್ಯಾಂಡಿಡೇಟೇ ಬರ್ತಾರೆ, ನಿಮಗೆ ಗೊತ್ತಿಲ್ಲದಿರೋರು ಯಾರು ಬರಲ್ಲ. ಕಾಂಗ್ರೆಸ್ ಗೆಲ್ಲುತ್ತೆ, ನಡೀರಿ. ಅನಿವಾರ್ಯ ಅಂತ ಅಲ್ಲಪ್ಪ. ಈಗ ನೋಬಡಿ ಈಸ್ ಇನ್ನೋವೇಟಬಲ್ ಫಾರ್ ಎನಿ ಪಾರ್ಟಿ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ನನಗೆ ತುಮಕೂರಿಗೆ ಸಂಬಂಧ ನಂದು ಆಸದ್ ಕೇಳಿ ಹೇಳ್ತೀನಿ. ನೋಡಿ, ಇವನ ಅಭಿಪ್ರಾಯನ ನಮ್ಮ ಬಾಯಿಂದ ನಾವು ಕರ್ಸ್ಕೊತಾ ಇದೀವ. ಯಾರು ಅಭ್ಯರ್ಥಿ? ನಾನೇ ನಿಲ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀವು ಯಾರು ಕೇಳೋದೇ ಇಲ್ವಲ್ಲಪ್ಪ. ಕೇಳ್ತಾ ಇದ್ದೀರಿ ಅಂದ್ರೆ ನಮ್ದೇನು ತೋರಿಸೋದೇ ಇಲ್ಲ ನೀವು. ಸರ್, ಈಗ 29ನೇ ತಾರೀಕು ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ. ವಿಶೇಷವಾಗಿ ತುಮಕೂರಿಗೆ ಏನು ಬೇಡಿಕೆ ಇಡ್ತಾರೆ? ಏನು ಬೇಡಿಕೆ ಅಂದರೆ, ಇನ್ನೂ ಈಗಾಗಲೇ ನಾವು ಜಿಲ್ಲಾ ಮಂತ್ರಿಗಳು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೇವೆ. ಪೂರ್ವಭಾವಿ ಸಭೆಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿಸ್ಬೇಕು ಮತ್ತು ನಮ್ಮ ಜಿಲ್ಲೆಗೆ ಏನೆಲ್ಲ ಬೇಡಿಕೆಗಳಿರಬೇಕು ಅಂತೇಳಿ ಈಗಾಗಲೇ ಚರ್ಚೆ ನಡೆದಿದೆ. ಚರ್ಚೆ ಅದು ಅಪೂರ್ಣ ಆಗಿದೆ. ಪೂರ್ಣ ಆದಮೇಲೆ ನಿಮಗೆಲ್ಲ ಮಾಹಿತಿನೂ ಹಂಚ್ಕೊಳ್ತೀವಿ. DCM ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಅದನ್ನು ಯಾರು ಇನ್ನು ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ. ನಾನು ಮಾತಾಡಲ್ಲ. ತಿರ್ಗಾ ನೀವು ಅದ್ರ ಬಗ್ಗೆ ಕೇಳಬೇಡಿ. ಬಾಲಕೃಷ್ಣ ಅವರು ಹೇಳಿದ್ದಾರೆ, 2 ಕ್ಷೇತ್ರವನ್ನು ಗೆಲ್ಲಿಸ್ಕೊಂಬತ್ತಿ ಅಂತ ಅವರು ಸವಾಲಾಗಿ ಬರಲಿ ಅಂಥವ್ರಿಗೆ ಕೊಡಲಿ ಅಂತ ಹೇಳ್ತಿದ್ದಾರೆ. ಯಾರು? ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ? DCM ವಿಚಾರದಲ್ಲಿ ಯಾರು ಏನು ಹೇಳಿದ್ದಾರೆ ಬಿಡಿ, ನಾನು ಏನು ಹೇಳೋದಿಲ್ಲ. ನೆಕ್ಸ್ಟ್ ಯಾವುದಾನ ವಿಚಾರ ಇದ್ರೆ ಹೇಳಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.